ಹೇಳ್ತಾ ಇದ್ದೆ ನಾನು. ಮೇ ಬಿ ಒಂದು 30 ಇಯರ್ಸ್ ಇದ್ದಾಗ ನಾನು ಹೋಗಿದ್ದಿದ್ರೆ ಬೇರೆ ರಘುನ ನೋಡ್ತಾ ಇದ್ವಿ. ಬಟ್ ಇವಾಗ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಇದೆ ನನಗೆ. 45 ಇಯರ್ಸ್ ಲಾಂಗ್ ಜರ್ನಿ, ಎಷ್ಟು ಅಚೀವ್ಮೆಂಟ್ ಮಾಡಿದ್ದೀನಿ. ಆ್ಯಂಡ್ 25 ಇಯರ್ಸನ್ನು ಬ್ರಿಕ್ ಬೈ ಬ್ರಿಕ್ ಬಿಲ್ಡ್ ಮಾಡ್ಕೊಂಡು ಬಂದಿರೋ ಒಂದು ವ್ಯಕ್ತಿತ್ವ ಅದು. ಆ್ಯಂಡ್ ನಮ್ಮ ಮಗ ಇದ್ದಾನೆ, ಸ್ಕೂಲ್ಗೆ ಹೋಗ್ತಾನೆ, ನಮ್ಮ ವೈಫ್ ಇದ್ದಾರೆ. ನಾವು ಮಾಡೋ ಒಂದು ಆಟದಿಂದನೋ ಮಾತಿಂದನೋ ಅವ್ರಿಗೆ ಎಫೆಕ್ಟ್ ಆಗಬಾರ್ದು ಅನ್ನೋದು ನನ್ನ ಮೈಂಡಲ್ಲಿತ್ತು. ಸೊ ಅದಕ್ಕೆ ನಾನು ಯಾವಾಗೂ ಎಷ್ಟೇ ಕೋಪ ಬಂದರೂ, ಇಲ್ಲ ಸ್ವಿಮ್ಮಿಂಗ್ ಹೋಗ್ತಾ ಇದ್ದೆ, ಇಲ್ಲ ಅಂದರೆ ಶವರ್ ತೊಗೊತಾ ಇದ್ದೆ, ಕೂಲ್ ಡೌನ್ ಮಾಡ್ಕೊತಾ ಇದ್ದೆ, ನನ್ನ ಪಾಡಿಗೆ ನಾನು ಕುತ್ಕೊಂಡ್ಬಿಡ್ತಿದ್ದೆ. ತುಂಬ ಕಂಟ್ರೋಲ್ ಮಾಡಿದೆ ಆ್ಯಕ್ಚುಲಿ ಮನೆಯಲ್ಲಿ ನನ್ನ ಕೋಪನ. ನನ್ನ ಕೋಪ ತೋರಿಸಿದ್ರೆ ಮೋಸ್ಟ್ಲಿ ಸೆಕೆಂಡ್ ವೀಕಲ್ಲೇ ಆಚೆ ಯಾರ ಮೇಲೋ ಕೈ ಮಾಡೋ ಆಚೆ ಕಳಿಸ್ಬಿಟ್ಟಿರೋದೇನೋ ಗೊತ್ತಿಲ್ಲ, ಅಷ್ಟು ಕೋಪ ನನಗೆ. ಬಟ್ ನನಗೆ ಮನಸ್ಸಲ್ಲಿ ಇದ್ದಿದ್ದಿಷ್ಟೇ, ನನ್ನಿಂದ ನಮ್ಮ ವೈಫ್ಗೆ ಎಫೆಕ್ಟ್ ಆಗಬಾರ್ದು, ಮಗನಿಗೆ ಸ್ಕೂಲಲ್ಲಿ ಎಫೆಕ್ಟ್ ಆಗಬಾರ್ದು. ನಂದು 25 ಇಯರ್ ಜರ್ನಿ, ನಾನು ಅಷ್ಟು ಮಾಡಿರೋ ಅಚೀವ್ಮೆಂಟ್ಸ್ ಎಲ್ಲ ಕೆಳಗಡೆ ಬೀಳಬಾರ್ದು ಅಂತ ಒಂದೇ ಕಾರಣಕ್ಕೆ ಐ ಯೂಸ್ ಟು ಕಂಟ್ರೋಲ್ ಮೈ ಸೆಲ್ಫ್. ಪೇಷನ್ಸ್. ಯಾಕೆಂದರೆ ಲೈಫಲ್ಲಿ ಕೋಪ ಮಾಡಿಕೊಂಡು ಏನೇನೋ ಕೆಲಸ ಮಾಡಿದ್ದೀನಿ, ಯಾವಾಗೂ ನೆಗೆಟಿವ್ ಆಗಿದೆ. ಸೊ ಕೋಪದಿಂದ ಏನೂ ನಿಮಗೆ ಪಾಸಿಟಿವ್ ಆಗಲ್ಲ.